ನೀನು ಎಷ್ಟು ಕ್ರೂರಿ. ನಿನಗ್ ನಾಚಿಕೆ ಆಗ್ಲಿಲ್ವಾ? ನೀನು ನಿನ್ನ ಅಕ್ಕನ ಮನೆನ ಹಾಳು ಮಾಡ್ತಿದ್ಯಾ. ನಾಚಿಕೆ ಇಲ್ದವಳೆ. ಮರ್ತೋದ್ಯಾ ನೀನು? ನಾನು ಮತ್ತೆ ಮಾವ ನಿನ್ನನ್ನ ಬೆಳೆಸಿರೋದು. ನೀನು ಒಳ್ಳೆ ಭವಿಷ್ಯಕ್ಕಾಗಿ ಓದೋದಕ್ಕೆ ನಿನ್ನನ್ನ ವಿದೇಶಕ್ಕೆ ಕಳಿಸಿದ್ವಿ. ಅದಕ್ಕೋಸ್ಕರ ನಾನು ಎಲ್ಲದನ್ನು ತ್ಯಾಗ ಮಾಡ್ದೆ ಗೊತ್ತಲ್ವಾ? ಆದ್ರೆ ನೀನು ನಿನ್ನ ಬುದ್ಧಿನ ತೋರಿಸಿ ನನ್ನ ಮನೆ ಹಾಳು ಮಾಡಕ್ ನೋಡ್ತಾ ಇದ್ಯಾ. ನನ್ನ ಮೇಲೆ ಕಿರ್ಚಾಡೋದನ್ನ ನಿಲ್ಸು. ನಾನ್ ಹೇಳಿದ್ನ ಇದನ್ನೆಲ್ಲ ಮಾಡು ಅಂತ ಏನೋ ಯಾರೋ ಮಾಡದೇ ಇರೋದನ್ನ ಮಾಡಿರೋ ತರ ಹೇಳ್ತಾ ಇದ್ಯಾ. ನನ್ನ ಅಪ್ಪ ಅಮ್ಮ ನನಗಾಗಿ ಮಾಡಿದ್ದೆಲ್ಲ ಅವ್ರ ಕರ್ತವ್ಯ. ಅಷ್ಟಕ್ಕೂ ನನ್ ತಲೆ ಎಲ್ಲ ಸಿಡ್ದು ಹೋಗ್ತಾ ಇದೆ. ನೀನು ನಿನ್ ನಾಟಕನ ನಿಲ್ಲಿಸ್ತೀಯಾ ಪ್ಲೀಸ್? ನೀನ್ ನಾಟಕ ಆಡ್ಬೇಡ. ಲಾಸ್ಟ್ ಆಗಿ ಇನ್ನೂ ತಲೆನೋವು ಕೊಡೋದಕ್ಕೆ ಪ್ರಯತ್ನ ಪಟ್ರೆ ನನಗಿಂತ ಕೆಟ್ಟವನ್ ಯಾರು ಇರಲ್ಲ. ಡೈವರ್ಸ್ ಪೇಪರ್ಸ್ ಫೈಲ್ ಆಗೋವರೆಗೆ ನೀನ್ ಸಾಮಾನ್ ತಗೊಂಡು ಸರ್ವೆಂಟ್ ರೂಮಲ್ಲಿರು. ಲಾಸ್ಟ್ ಯಾನ ನೋಡ್ಕೋ. ಅರ್ಥ ಆಯ್ತಾ? ಹೌದು ಮಗ್ನೆ, ಸರಿಯಾಗಿ ಹೇಳ್ದೆ. ಅವಳಿಗೆ ಹೇಳು, ನಮ್ಮ ವಂಶವನ್ನ ಮುಂದುವರಿಸೋ ಸೊಸೆಗೆ ಯಾವುದೇ ಕೊರತೆ ಇರಬಾರ್ದು ಅಂತ. ಏನಾದ್ರೂ ಆದ್ರೆ ನಾನು ಬಿಡೋಳಲ್ಲ.